ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಹ್ಯುಂಡೈ ಕಂಪನಿಯ ಬೆಸ್ಟ್ ಸೆಲ್ಲಿಂಗ್ ಕಾರ್ ಹ್ಯುಂಡೈ i10. ಆದ್ರೆ ನಿಮಗೆ ಈ ವಿಷಯ ಗೊತ್ತಾ? ಈ ಕಾರ್ನ ನೀವು ಶೋರೂಮ್ ಇಂದ ಮನೆಗೆ ತೆಗೆದುಕೊಂಡು ಹೋಗಲು 7,90,000 ರೂಪಾಯಿ ಕಟ್ಟಬೇಕು. ಆದ್ರೆ ಈ 7,90,000 ರೂಪಾಯಿಯಲ್ಲಿ 3,10,000 ರೂಪಾಯಿ ಅಂದ್ರೆ ಸರಿಸುಮಾರು 39% ನಷ್ಟು ಹಣವನ್ನ ನೀವು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಪಾವತಿಸುತ್ತಿದ್ದೀರಾ. ಹೌದು, ನೀವು ಕೇಳಿದ್ದು ನಿಜ. ಒಂದು ಚಿಕ್ಕ ಕಾರ್ನ ನೀವು ಖರೀದಿಸಿದ್ರು ಕೂಡ ಅದರಲ್ಲಿ ಸರಿಸುಮಾರು 40% ನಷ್ಟು ಅಮೌಂಟ್ ನ ತೆರಿಗೆಯಾಗಿ ಕಟ್ತಿದ್ದೀರಾ. ಅದೇ ರೀತಿ ಭಾರತದಲ್ಲಿ ಮೋಸ್ಟ್ ಫೇಮಸ್ ಕಾರ್ ಆಗಿರುವ ಹ್ಯುಂಡೈ ಕ್ರೆಟಾ ಕಾರ್ ಬಗ್ಗೆ ನೋಡೋದಾದ್ರೆ ಈ ಕಾರ್ ಬೆಲೆ 16 ಲಕ್ಷ. ಆದ್ರೆ ಅದರಲ್ಲಿ 8,60,000 ರೂಪಾಯಿ ತೆರಿಗೆನೇ ಇರುತ್ತೆ. ಅಂದ್ರೆ ಕಾರ್ ದರದಲ್ಲಿ ಸರಿಸುಮಾರು 54% ಅಷ್ಟು ಹಣವನ್ನ ನೀವು ತೆರಿಗೆ ರೂಪದಲ್ಲಿ ಕಟ್ತಿದ್ದೀರಾ. ಮತ್ತೊಂದು ವಿಧವಾಗಿ ಹೇಳೋದಾದ್ರೆ ನೀವು ಕಾರ್ ದರಕ್ಕಿಂತ ತೆರಿಗೆಯನ್ನೇ ಹೆಚ್ಚಾಗಿ ಕಟ್ತಿದ್ದೀರಾ. ಆದ್ರೆ ಇಲ್ಲಿ ಹ್ಯುಂಡೈ ಕ್ರೆಟಾ ಹಾಗೂ ಹ್ಯುಂಡೈ i10 ಕಾರ್ ತೆರಿಗೆಗಳಲ್ಲಿ ಇಷ್ಟೊಂದು ವ್ಯತ್ಯಾಸ ಯಾಕಿದೆ? ಅದೇ ರೀತಿ ಮತ್ತೊಂದು ವಿಚಾರ ಏನಂದ್ರೆ ಸರ್ಕಾರದ ದೃಷ್ಟಿಯಲ್ಲಿ ಕ್ರೆಟಾ ಕಾರ್ SUV ಆಗೋದಿಲ್ಲ. ಒಂದ್ ವೇಳೆ ಅದು SUV ಆದ್ರೆ ಅದರ ಮೇಲೆ 60% ನಷ್ಟು ತೆರಿಗೆ ಬೀಳ್ತಿತ್ತು. ಆದ್ರೆ ನೀವಿದನ್ನ ಗಮನಿಸಿದ್ರೆ ನೀವು ಮಾರ್ಕೆಟ್ ಇಂದ ಯಾವುದೇ ಚಿಕ್ಕ ವಸ್ತುವನ್ನ ಖರೀದಿಸಿದ್ರು ಕೂಡ ಅದಕ್ಕೆ GST ಹೆಸರಿಂದ ತೆರಿಗೆಯನ್ನ ವಸೂಲಿ ಮಾಡ್ತಾರೆ. ಈ GST 4 ಭಾಗಗಳಾಗಿ ಡಿವೈಡ್ ಆಗುತ್ತೆ. 5%, 12%, 18%, 28%. ಪ್ರತಿಯೊಬ್ಬ ಮನುಷ್ಯನಿಗೆ ತಪ್ಪದೇ ಬೇಕಾಗುವ ವಸ್ತುಗಳ ಮೇಲೆ 5% ಅಷ್ಟು GST ಇರುತ್ತೆ. ಉದಾಹರಣೆಗೆ ಟೀ, ರಿಫೈನ್ಡ್ ಆಯಿಲ್, LPG ಸಿಲಿಂಡರ್. ಮತ್ತೆ 28% ನಷ್ಟು GST ಯನ್ನ ಸರ್ಕಾರ ಲಕ್ಸುರಿ ಐಟಮ್ಸ್ ಎಂದು ಪರಿಗಣಿಸುವ AC, ಫ್ರಿಡ್ಜ್ ನಂತಹ ವಸ್ತುಗಳ ಮೇಲೆ ಹಾಕುತ್ತೆ. ಅದೇ ರೀತಿ ಕಾರ್ ಕೂಡ ಸರ್ಕಾರದ ದೃಷ್ಟಿಯಲ್ಲಿ ಲಕ್ಸುರಿ ಪ್ರಾಡಕ್ಟ್ ಆಗುತ್ತೆ. ಇದರಿಂದ ಕಾರ್ಗಳ ಮೇಲೆ ಕೂಡ 28% ಅಷ್ಟು GST ಯನ್ನ ಸರ್ಕಾರ ವಿಧಿಸುತ್ತೆ. ಇಲ್ಲಿಯವರೆಗೂ ನಿಮ್ಗೆ ಅರ್ಥವಾಗಿರುತ್ತೆ. ಆದ್ರೆ ಪ್ರಾರಂಭದಲ್ಲಿ ಹೇಳಿದಂತೆ ಕಾರ್ಸ್ ಮೇಲೆ 50% ಇಂದ 60% ನಷ್ಟು ತೆರಿಗೆ ಇರುತ್ತೆ ಅಲ್ವಾ? ಅದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ GST ತೆರಿಗೆಯನ್ನ 2017 ಜುಲೈ 1ರಂದು ಜಾರಿಗೊಳಿಸುತ್ತಾರೆ. We will be launching one of India's biggest and most ambitious tax. The GST may be a destination tax. ಆದ್ರೆ ಅದಕ್ಕೂ ಮುಂಚೆ ಭಾರತದಲ್ಲಿ ಹಲವಾರು ವಿಧದ ಟ್ಯಾಕ್ಸಸ್ ಇರ್ತಿದ್ವು. ಉದಾಹರಣೆಗೆ ಎಕ್ಸೆಸ್ ಡ್ಯೂಟಿ, ವ್ಯಾಟ್ ಅಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಆಕ್ಟ್ರಾಯ್ ಟ್ಯಾಕ್ಸ್, ಇನ್ಫ್ರಾಸ್ಟ್ರಕ್ಚರ್, ಸೆಸ್ ಟ್ಯಾಕ್ಸ್, ಈ ರೀತಿ ಇನ್ನು ಹಲವಾರು ಬಗೆಯ ಟ್ಯಾಕ್ಸಸ್ ಇರ್ತಿದ್ವು. ಆದ್ರೆ 2017ರಲ್ಲಿ GST ಮುಖಾಂತರ ಈ ತೆರಿಗೆಯನ್ನೆಲ್ಲ ಒಂದರಲ್ಲೇ ಸೇರಿಸಿ ಒಂದೇ ತೆರಿಗೆಯಾಗಿ ಮಾಡ್ತಾರೆ. ಆದ್ರೆ ಇದರಿಂದ ಸರ್ಕಾರಕ್ಕೆ ಒಂದು ದೊಡ್ಡ ಸಮಸ್ಯೆ ಉಂಟಾಗುತ್ತೆ. ಅದೇನೆಂದ್ರೆ ಇದಕ್ಕೂ ಮುಂಚೆ ಇದ್ದ ತೆರಿಗೆಯಿಂದ ಒಂದು ಕಾರ್ ಮೇಲೆ 42% ಅಷ್ಟು ತೆರಿಗೆಯನ್ನ ಸರ್ಕಾರ ವಸೂಲಿ ಮಾಡ್ತಿತ್ತು. ಆದ್ರೆ GST ಜಾರಿಯಾದಾಗಿನಿಂದ ಕಾರ್ ಮೇಲೆ 28% ಮಾತ್ರ ತೆರಿಗೆ ಬೀಳ್ತಿತ್ತು. ಇದರಿಂದ ಸರ್ಕಾರ ಹೇಗಾದ್ರೂ ಮಾಡಿ ಮತ್ತಷ್ಟು ತೆರಿಗೆಯನ್ನ ವಸೂಲಿ ಮಾಡಬೇಕು ಅಂತ 28% ಅಷ್ಟು GST ಜೊತೆಗೆ ಸೆಸ್ ಹೆಸರಿಂದ ಮತ್ತೊಂದು ಟ್ಯಾಕ್ಸ್ ನ ತೆಗೆದುಕೊಂಡು ಬರುತ್ತೆ. ಸೊ ಸರ್ಕಾರಕ್ಕೆ GST ಮುಖಾಂತರ ಬರುವ ನಷ್ಟವನ್ನ ಭರ್ತಿ ಮಾಡಲು ಸೆಸ್ ನ ಪ್ರವೇಶ ಪಡಿಸ್ತಾರೆ. ಈ ಸೆಸ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಭಾರತದಲ್ಲಿ ರೋಡ್ಸ್ ತುಂಬಾ ಇಕ್ಕಟ್ಟಾಗಿ ಯಾವಾಗ್ಲೂ ವಾಹನಗಳಿಂದ ತುಂಬಿರುತ್ತೆ. ಇದರಿಂದ ನೀವು ದೊಡ್ಡ ವಾಹನವನ್ನ ಅಥವಾ ದೊಡ್ಡ ಕಾರ್ನ ಖರೀದಿಸಿದ್ರೆ ಹೆಚ್ಚು ತೆರಿಗೆಯನ್ನ ಕಟ್ಟಬೇಕು, ಚಿಕ್ಕ ಕಾರ್ನ ಖರೀದಿಸಿದ್ರೆ ಕಡಿಮೆ ತೆರಿಗೆಯನ್ನ ಕಟ್ಟಬೇಕು ಅಂತ ಸರ್ಕಾರ ಹೇಳುತ್ತೆ. ಇದಕ್ಕಾಗಿ ಸರ್ಕಾರ 4 ಮೀಟರ್ ರೂಲ್ ನ ತೆಗೆದುಕೊಂಡು ಬರುತ್ತೆ. ಅದೇನೆಂದ್ರೆ ನಿಮ್ಮ ಕಾರ್ 4 ಮೀಟರ್ ಗಿಂತ ಚಿಕ್ಕದಾಗಿದ್ರೆ ಸೆಸ್ 1% ಇರುತ್ತೆ. ಅದೇ ರೀತಿ 4 ಮೀಟರ್ ಗಿಂತ ದೊಡ್ಡದಾಗಿದ್ರೆ ಈ ಸೆಸ್ 22% ವರೆಗೂ ಹೋಗುತ್ತೆ. ಅಂದ್ರೆ ಒಂದು ಕಾರ್ ಬೆಲೆಯಲ್ಲಿ GST 28% ಪ್ಲಸ್ ಸೆಸ್ 22% ಅಂದ್ರೆ ಒಟ್ಟು ತೆರಿಗೆ 50% ಆಗುತ್ತೆ. ಅಂದ್ರೆ 14 ಲಕ್ಷ ರೂಪಾಯಿ ಇರುವ ಕಾರ್ನ ಖರೀದಿಸಿದ್ರೆ ಅದರಲ್ಲಿ ಸರಿಸುಮಾರು 7 ಲಕ್ಷ ರೂಪಾಯಿ ತೆರಿಗೆನೇ ಇರುತ್ತೆ. ನೀವು ಶೋರೂಮ್ ನಲ್ಲಿ ಖರೀದಿಸುವಾಗ ಕಾರ್ ಬೆಲೆಯಲ್ಲಿ ಇವೆರಡು ತೆರಿಗೆಗಳು ಸೇರಿರ್ತವೆ. ಇದಕ್ಕಾಗಿ ಹ್ಯುಂಡೈ i10, ಹ್ಯುಂಡೈ i20, ಟಾಟಾ ನೆಕ್ಸಾನ್, ಹ್ಯುಂಡೈ ವೆನ್ಯೂ ಕಾರ್ಗಳ ಲೆಂತ್ ನ ಗಮನಿಸಿದ್ರೆ ಇವು 4 ಮೀಟರ್ ಒಳಗಡೆನೆ ಇರ್ತವೆ. ಕಾರ್ ಕಂಪನಿಗಳು ಬೇಕಂತಲೇ ಇವುಗಳ ಸೈಜ್ ನ ಕಡಿಮೆ ಮಾಡಿ ಸೆಸ್ ತೆರಿಗೆಯನ್ನ ತಪ್ಪಿಸಿ ಕಡಿಮೆ ದರಕ್ಕೆ ತಮ್ಮ ಕಾರ್ಗಳನ್ನ ಮಾರಾಟ ಮಾಡ್ತವೆ. ಹ್ಯುಂಡೈ ಮತ್ತು ಕಿಯಾ ಕಂಪನಿಗಳು ಈ 4 ಮೀಟರ್ ರೂಲ್ ನ ಒಂದು ಸ್ಟ್ರಾಟಜಿಯಾಗಿ ಬಳಸಿಕೊಳ್ತಿವೆ. ಹ್ಯುಂಡೈನ ಮೋಸ್ಟ್ ಫೇಮಸ್ ಕಾರ್ ಆದ ಹ್ಯುಂಡೈ ಕ್ರೆಟಾ ಹಾಗೂ ಕಿಯಾದ ಮೋಸ್ಟ್ ಫೇಮಸ್ ಕಾರ್ ಆದ ಸೆಲ್ಟೋಸ್ ಇವೆರಡರ ಉದ್ದ 4.3 ಮೀಟರ್ ಅಂದ್ರೆ 4 ಮೀಟರ್ ಗಿಂತ ಹೆಚ್ಚಾಗಿರುತ್ತೆ. ಹ್ಯುಂಡೈ ಕಂಪನಿ ಇದರ ನಂತರ ಹ್ಯುಂಡೈ ವೆನ್ಯೂ ನ ಲಾಂಚ್ ಮಾಡುತ್ತೆ. ಇದರ ಫೀಚರ್ಸ್ ಸೇಮ್ ಕ್ರೆಟಾ ರೀತಿನೇ ಇರ್ತವೆ, ಆದ್ರೆ ಉದ್ದ ಮಾತ್ರ 3.9 ಮೀಟರ್ ಇರುತ್ತೆ. ಇದೇ ರೀತಿ ಕಿಯಾ ಕಂಪನಿ ಕೂಡ ಮಾಡುತ್ತೆ. ಇವರು ಕಿಯಾ ಸೋನೆಟ್ ನ ತೆಗೆದುಕೊಂಡು ಬರ್ತಾರೆ. ಇದರ ಫೀಚರ್ಸ್ ಕೂಡ ಹತ್ತತ್ರ ಕಿಯಾ ಸೆಲ್ಟೋಸ್ ರೀತಿನೇ ಇರುತ್ತೆ, ಆದ್ರೆ ಉದ್ದ ಮಾತ್ರ 3.9 ಮೀಟರ್ ಇರುತ್ತೆ. ಇದರಿಂದ ಇವರಿಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಮತ್ತೆ ಗ್ರಾಹಕರಿಗೆ ಕಡಿಮೆ ದರಕ್ಕೆ ಸೇಮ್ ಫೀಚರ್ಸ್ ಇರುವ ಕಾರ್ ಸಿಗುತ್ತೆ. ಇದರಿಂದ ಹ್ಯುಂಡೈ ಕಿಯಾ ಕಂಪನಿಗಳಿಗೆ ಕ್ರೆಟಾ ಹಾಗೂ ಸೆಲ್ಟೋಸ್ ಮೇಲೆ ಎಷ್ಟು ಮಾರ್ಜಿನ್ ಬರುತ್ತೋ ಸೇಮ್ ಅಷ್ಟೇ ಮಾರ್ಜಿನ್ ವೆನ್ಯೂ ಹಾಗೂ ಸೋನೆಟ್ ಮೇಲೆ ಸಿಗುತ್ತೆ. ಪೆಟ್ರೋಲ್ ಹಾಗೂ ಡೀಸೆಲ್ ಕಾರ್ಗಳ ಮೇಲೆ 28% ಅಷ್ಟು GST ಇರುತ್ತೆ. ಮತ್ತೆ ಅಡಿಷನಲ್ ಆಗಿ ವಿಧಿಸುವ ಸೆಸ್ ಟ್ಯಾಕ್ಸ್ ಕಾರಿಂದ ಕಾರ್ಗೆ ಬೇರೆ ಬೇರೆಯಾಗಿರುತ್ತೆ.
ಬೀಳುತ್ತೆ. ಈ ಚಾರ್ಟ್ ನಲ್ಲಿ ನೀವು ಗಮನಿಸಿದ್ರೆ ಅತಿ ಹೆಚ್ಚು ಸೆಸ್ ಟ್ಯಾಕ್ಸ್ 22% SUV ಮೇಲೆ ಬೀಳುತ್ತೆ. SUV ಅಂತ ಯಾವನ್ನ ಕರೀತಾರೆ ಅಂದ್ರೆ ಸರ್ಕಾರದ ಪ್ರಕಾರ SUV ಗೆ 3 ಅತಿ ಮುಖ್ಯ ಕ್ರೈಟೀರಿಯಾಸ್ ಇರ್ತವೆ. ಅವೇನೆಂದ್ರೆ ಕಾರ್ ಎಂಜಿನ್ 1.5 ಲೀಟರ್ ಗಿಂತ ಹೆಚ್ಚಿರಬೇಕು, ಗ್ರೌಂಡ್ ಕ್ಲಿಯರೆನ್ಸ್ ಪ್ಲಸ್ 170 mm ಗಿಂತ ಹೆಚ್ಚಾಗಿರ್ಬೇಕು, ಹಾಗೂ ಲೆಂತ್ 4 ಮೀಟರ್ ಗಿಂತ ಹೆಚ್ಚಿರಬೇಕು. ಆಗ ಮಾತ್ರ ಒಂದು ಕಾರ್ನ SUV ಆಗಿ ಪರಿಗಣಿಸುತ್ತೆ ಸರ್ಕಾರ. ಈ 3 ಕ್ರೈಟೀರಿಯಾಗಳನ್ನ ಒಳಗೊಂಡಿರುವ ಮೋಸ್ಟ್ ಫೇಮಸ್ SUV ಕಾರ್ ಒಂದಿದೆ, ಅದೇ ಟೊಯೋಟಾ ಫಾರ್ಚುನರ್. ಟೊಯೋಟಾ ಫಾರ್ಚುನರ್ ಬೇಸ್ ಮಾಡೆಲ್ ಕಾರ್ ಬೆಲೆ 33,40,000 ರೂಪಾಯಿ. ಇದರಲ್ಲಿ 9,40,000 ರೂಪಾಯಿ GST ಗೆ ಹೋಗುತ್ತೆ, ಹಾಗೂ 7,40,000 ರೂಪಾಯಿ ಸೆಸ್ ಗೆ ಹೋಗುತ್ತೆ. ಆದ್ರೆ ಈ ಕಾರ್ನ ನೀವು ಶೋರೂಮ್ ಇಂದ ಮನೆಗೆ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ನೀವು ಮತ್ತೊಂದು ತೆರಿಗೆಯನ್ನ ಕಟ್ಟಬೇಕು, ಅದೇ ರೋಡ್ ಟ್ಯಾಕ್ಸ್. ಈ ರೋಡ್ ಟ್ಯಾಕ್ಸ್ ಅನ್ನೋದು ಒಂದೊಂದು ರಾಜ್ಯದಲ್ಲಿ ಒಂದೊಂದು % ಅಲ್ಲಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಫಾರ್ಚುನರ್ ಮೇಲೆ 20% ಅಷ್ಟು ರೋಡ್ ಟ್ಯಾಕ್ಸ್ ಇರುತ್ತೆ, ಅಂದ್ರೆ 6,70,000 ರೂಪಾಯಿ. ಸೊ ಇವೆಲ್ಲ ತೆರಿಗೆಯನ್ನ ಸೇರಿಸಿದ್ರೆ ಫಾರ್ಚುನರ್ ನ ಈ ಬೇಸ್ ವೇರಿಯಂಟ್ ನಿಮ್ಗೆ 40 ಲಕ್ಷ ರೂಪಾಯಿ ಬೀಳುತ್ತೆ. ಇದರಲ್ಲಿ GST, ಸೆಸ್ ಹಾಗೂ ರೋಡ್ ಟ್ಯಾಕ್ಸ್ ಗಳೇ ಬರೋಬ್ಬರಿ 23 ಲಕ್ಷ ರೂಪಾಯಿಗಳಾಗುತ್ತೆ. ಆದ್ರೆ ಕಾರ್ನ ಆಕ್ಚುಯಲ್ ಪ್ರೈಸ್ ಕೇವಲ 16.70 ಲಕ್ಷ ರೂಪಾಯಿ. ಅಂದ್ರೆ ಇದರ ಪ್ರಕಾರ ನೀವು ಆಕ್ಚುಯಲ್ ಪ್ರೈಸ್ ಗಿಂತ ಹೆಚ್ಚಿನ ಹಣವನ್ನ ತೆರಿಗೆಯಾಗಿ ಕಟ್ಟಿದ್ದೀರಾ. ಅಂದ್ರೆ 59% ನಷ್ಟು ಕಾರ್ನ ಆಕ್ಚುಯಲ್ ಕಾಸ್ಟ್ ನೇರವಾಗಿ ಸರ್ಕಾರದ ಜೇಬಿಗೆ ಹೋಗುತ್ತೆ. ಆದ್ರೆ ಈ ರೋಡ್ ಟ್ಯಾಕ್ಸ್ ಇಂದ ರಸ್ತೆಗಳನ್ನ ಮೇಂಟೈನ್ ಮಾಡ್ತೇವೆ ಅಂತ ಸರ್ಕಾರ ಹೇಳುತ್ತೆ. ಆದ್ರೆ ಭಾರತದಲ್ಲಿರುವ ರಸ್ತೆಗಳ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ನೀವು ಗಮನಿಸಿದ್ರೆ GST ಹಾಗೂ ಸೆಸ್ ಕಾರ್ನ ಎಕ್ಸ್ ಶೋರೂಮ್ ಪ್ರೈಸ್ ನಲ್ಲಿ ಇನ್ಕ್ಲೂಡ್ ಆಗಿರ್ತವೆ, ಆದ್ರೆ ರೋಡ್ ಟ್ಯಾಕ್ಸ್ ಮಾತ್ರ ಎಕ್ಸ್ ಶೋರೂಮ್ ಪ್ರೈಸ್ ಮೇಲೆ ಬೀಳುತ್ತೆ. ಅಂದ್ರೆ ಇದರತ್ತ GST ಹಾಗೂ ಸೆಸ್ಗೂ ಕೂಡ ನೀವು ತೆರಿಗೆ ಕಟ್ತಿದ್ದೀರಾ. ಇನ್ನು ಸುಲಭವಾಗಿ ಹೇಳ್ಬೇಕಂದ್ರೆ ತೆರಿಗೆಗೂ ತೆರಿಗೆ ವಿಧಿಸ್ತಿದೆ ಸರ್ಕಾರ. ಈ ತೆರಿಗೆಗಳ ಸರಮಾಲೆ ಇಲ್ಲಿಗೆ ಮುಗಿದಿಲ್ಲ, ಇನ್ನೂ ಇದೆ. ಕಾರ್ಗಳ ಬಹುತೇಕ ಪಾರ್ಟ್ಸ್ ಭಾರತದಲ್ಲಿ ಸಿಗೋದಿಲ್ಲ, ಅವುಗಳನ್ನ ಇತರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಬೇಕಾಗುತ್ತೆ. ಇದರಿಂದ ಅವುಗಳ ಮೇಲೆ ಇಂಪೋರ್ಟ್ ಟ್ಯಾಕ್ಸ್ ಬೀಳುತ್ತೆ. ಅಂದ್ರೆ GST, ಸೆಸ್ ಹಾಗೂ ರೋಡ್ ಟ್ಯಾಕ್ಸ್ ಗಿಂತ ಮುಂಚಿತವಾಗಿ ಈ ಟ್ಯಾಕ್ಸ್ ಬಿದ್ದಿರುತ್ತೆ. ಒಂದ್ ವೇಳೆ ನೀವು ಭಾರತಕ್ಕೆ ಸೂಪರ್ ಲಕ್ಸುರಿ ಕಾರ್ನ ಇಂಪೋರ್ಟ್ ಮಾಡಿಕೊಳ್ಬೇಕು ಅಂದ್ರೆ ಆ ಕಾರ್ ದರದಲ್ಲಿ 100% ಅನ್ನ ಇಂಪೋರ್ಟ್ ಡ್ಯೂಟಿ ಆಗಿ ಕಟ್ಟಬೇಕು. ಅಂದ್ರೆ 1 ಕೋಟಿ ರೂಪಾಯಿ ಕಾರ್ನ ಖರೀದಿಸಿದ್ರೆ ಅದನ್ನ ಭಾರತಕ್ಕೆ ತೆಗೆದುಕೊಂಡು ಬರಲು ನೀವು ಮತ್ತೆ ಕೋಟಿ ರೂಪಾಯಿಯನ್ನ ಕಟ್ಟಬೇಕು. ಇದರಿಂದಾನೇ ಈ ಕಾರ್ಗಳ ಬೆಲೆ ಅಮೆರಿಕ ಹಾಗೂ UK ಗಳೊಂದಿಗೆ ಹೋಲಿಸಿ ನೋಡಿದ್ರೆ ಭಾರತದಲ್ಲೇ ದರ ಹೆಚ್ಚಾಗಿರುತ್ತೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ ಕಾರ್ ಯಾವುದರಿಂದ ಚಲಿಸುತ್ತೆ? ಪೆಟ್ರೋಲ್ ಹಾಗೂ ಡೀಸೆಲ್ ಇಂದ ಚಲಿಸುತ್ತೆ ಅಲ್ವಾ? ಆದ್ರೆ ಈ ಇಂಧನಗಳ ಮೇಲೆ ಎಷ್ಟೊಂದು ಟ್ಯಾಕ್ಸ್ ಬೀಳುತ್ತೆ ಗೊತ್ತಾ? 1 ಲೀಟರ್ ಪೆಟ್ರೋಲ್ 103 ರೂಪಾಯಿ ಆದ್ರೆ ಅದರಲ್ಲಿ 60 ರೂಪಾಯಿ ಸರ್ಕಾರನೇ ತೆರಿಗೆಯಾಗಿ ತೆಗೆದುಕೊಳ್ಳುತ್ತೆ. ಇನ್ನುಳಿದ 43 ರೂಪಾಯಿ ಪೆಟ್ರೋಲ್ ಕಂಪನಿಗಳಿಗೆ ಹೋಗುತ್ತೆ. ಇಲ್ಲಿ ಎಲ್ಲರೂ ಗಮನಿಸಬೇಕಾದ ವಿಷಯ ಏನಂದ್ರೆ ಕಡಿಮೆ ತೆರಿಗೆ ಇದ್ರೆ ಅನೇಕ ಜನರು ಸೇಫ್ ಆಗಿರುವ ಕಾರ್ಸ್ ನ ಕೊಂಡುಕೊಳ್ತಾರೆ. ಯಾಕಂದ್ರೆ ಆ ಕಾರ್ನ ಆಕ್ಚುಯಲ್ ಪ್ರೈಸ್ ಹೆಚ್ಚಾಗಿದ್ರು ಕೂಡ ತೆರಿಗೆ ಕಡಿಮೆ ಇರೋದ್ರಿಂದ ಅದರ ಬೆಲೆ ಕೂಡ ಕಡಿಮೆಯಾಗುತ್ತೆ. ಇದರಿಂದ ಅನೇಕ ಜನರ ಜೀವ ಉಳಿಯುತ್ತೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.